ಸಂಕಲ್ಪ ಶಕ್ತಿ ಅಂದ್ರೆ ಏನು, ಅದು ಹೇಗಿರುತ್ತೆ? ಸೊ ಅದೆಲ್ಲವನ್ನ ನಿನ್ನೆ ನಾವು ತಿಳ್ಕೊಂಡ್ವಿ. ಸೊ ಸಂಕಲ್ಪ ಮತ್ತು ವಿಕಲ್ಪ ಇವೆರಡು ಏನಾಗಿರುತ್ತೆ, ನಮ್ಮ ಆಲೋಚನೆಗಳ ಮೇಲೆ ಅವಲಂಬಿತವಾಗಿರುತ್ತೆ. ಸರಿಯಾದ ಆಲೋಚನೆ ಇರಬೇಕು. ಸರಿಯಾದ ಆಲೋಚನೆ ಇದ್ರೆ, ಅಖಂಡವಾದ ಆಲೋಚನೆ ಇದ್ರೆ ನಮ್ಮ ಸಂಕಲ್ಪ ನಡೆಯುತ್ತೆ. ನಾವೆಷ್ಟು ಉದಾಹರಣೆಗಳನ್ನು ನೋಡಿದ್ವಿ. ಸೊ ಗಾಂಧೀಜಿಯವರನ್ನು ನೋಡಿದ್ವಿ, ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ನೋಡಿದ್ವಿ, ಕೊಲಂಬಸ್ ನೋಡಿದ್ವಿ, ಮದರ್ ತೆರೇಸಾ ನೋಡಿದ್ವಿ. ಹಾಗೆ ನಾವೇನ್ ನೋಡಿದ್ವಿ, ಪರಸ್ಪರ ವಿರುದ್ಧ ಸಂಕಲ್ಪ ಇದ್ರೆ, ಬೇರೆ ಬೇರೆ ಸಂಕಲ್ಪ ಇದ್ರೆ ಯಾವ ರೀತಿ, ನಾನು ಪ್ರೈಮ್ ಮಿನಿಸ್ಟರ್ ಆಗ್ತೀನಿ, ನಾನು ಬುದ್ಧ ಆಗ್ತೀನಿ, ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ನಾನು ಬುದ್ಧನೂ ಆಗ್ಬೇಕು. ಸೊ ಎರಡು ಆಪೋಸಿಟ್, ಬೇರೆ ಬೇರೆ ಪರಸ್ಪರ ಇದ್ರೆ ಏನಾಗುತ್ತೆ, ಹೇಗ್ ಸಾಧ್ಯ ಆಗುತ್ತೆ ಅವೆರಡು? ಆಗ ನಾವು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂದ್ರೆ ಬುದ್ಧ ಆಗೋದನ್ನ ಮರಿಬೇಕು, ಬುದ್ಧ ಆಗ್ಬೇಕು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಗೋದನ್ನ ಮರಿಬೇಕು. ಯಾಕಂದ್ರೆ ಎರಡೂ ವಿರುದ್ಧವಾದುದು. ಅದಕ್ಕೆ ಪ್ರತಿಯೊಬ್ಬರ ಜೀವನದಲ್ಲಿ ಪರಸ್ಪರವಾದಂತಹ ಆಲೋಚನೆಗಳು ಅಥವಾ ಸಂಕಲ್ಪಗಳು ಇರಬಾರ್ದು. ನಾವು ಅದನ್ನ ತಿಳ್ಕೊಂಡ್ವಿ. ಯಾವಾಗ ವಿರುದ್ಧವಾದ ಸಂಕಲ್ಪಗಳಿರುತ್ತೆ, ಅವು ನಮ್ಮ ಮನಸ್ಸಿನಲ್ಲಿ ಇರುತ್ತೆ, ಏನು ಮಾಡಕ್ ಆಗೋದಿಲ್ಲ ನಮಗೆ. ಒಂದನ್ನಾದ್ರೂ ಮಾಡ್ಬೋದು ಒಂದಿದ್ದಾಗ, ಆದ್ರೆ ಎರಡು ವಿರುದ್ಧವಾಗಿದ್ದಾಗ ಯಾವ್ದನ್ ಮಾಡ್ಬೇಕು ಅನ್ನೋದೇ ಇರಲ್ಲ ನಮಗೆ. ನಾವ್ ಎಲ್ಲಿರ್ತೀವಿ ಅಲ್ಲೇ ಇರ್ತೀವಿ, ಯಾಕಂದ್ರೆ ಯಾವ್ದನ್ನ ಫಸ್ಟ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅದ ಅರಿವೇ ಇರಲ್ಲ ನಮಗೆ. ಅದಕ್ಕೆ ಯಾವತ್ತೂ ಎರಡು ನಮಗೆ ಸಂಕಲ್ಪಗಳು ವಿರುದ್ಧವಾದದ್ದು ಇರಬಾರ್ದು. ಯಾವ್ದಕ್ಕಾಗುದ್ರು ನಾವು ಒಂದೇ ಧ್ಯೇಯವನ್ನ ಇಟ್ಕೊಳ್ಬೇಕು ಅಂತ ನಮ್ ಗುರುಗಳು ಹೇಳ್ತಾರೆ. ಸೊ 2-3 ಇಟ್ಕೊಂತೀವಿ, ಅವು ಇಟ್ಕೊಂಡಾಗ ಏನಾಗುತ್ತೆ, ಎಲ್ಲ ಮಿಕ್ಸಪ್ ಆಗ್ಬಿಡುತ್ತೆ. ಯಾವ್ದು ಫಸ್ಟ್ ಮಾಡ್ಬೇಕು, ಹೇಗ್ ಅದನ್ನ ಸ್ಟಾರ್ಟ್ ಮಾಡ್ಬೇಕು, ಅವಾಗ ಯಾವುದು ಸಾಧಿಸಕ್ಕಾಗಲ್ಲ, ಎಲ್ಲ ನಿಂತ್ಕೊಂತಾ ಇರ್ತೀವಿ. ನಾವು ಇಷ್ಟು 2-3 ಯಾಕೆ ಮಿಶ್ರಣ ಮಾಡ್ಕೋಬೇಕು, ಯಾಕಂದ್ರೆ ನಮಗ್ ಗೊತ್ತಿದೆ ನಮ್ಗೆ ಎಷ್ಟೊಂದು ಜೀವನಗಳಿವೆ. ನಾವ್ ಇದೊಂದೇ ಅಲ್ಲ, ಇಲ್ಲಿ ಒಂದಕ್ ಮಾತ್ರ ಬಂದಿದೀವಿ, ಮತ್ತೆ ಮತ್ತೆ ಬರ್ತಾ ಇರ್ತೀವಿ. ಆತರ ಯಾಕೆ ಪಡ್ಬೇಕು? ಒಂದು ಜನ್ಮ ಪ್ರೈಮ್ ಮಿನಿಸ್ಟರ್ ಆಗಿ, ಇನ್ನೊಂದು ಜನ್ಮದಲ್ಲಿ ಬುದ್ಧನಾಗಿ, ಒಂದೊಂದಕ್ಕೆ ಒಂದೊಂದು ಜೀವನವನ್ನ ಅರ್ಪಣೆ ಮಾಡೋಣ. ಆ ಒಂದೊಂದನ್ನ ಅಖಂಡವಾಗಿ ರೀಚ್ ಆಗೋದಕ್ಕೆ ನಾವ್ ಹೇಳ್ತೀವಿ ಇಲ್ಲಿ ಸಂಕಲ್ಪ ಶುದ್ಧಿ. ನಾವು ಇವತ್ತು ಸಂಕಲ್ಪ ಶುದ್ಧಿ ಮತ್ತು ಸಂಕಲ್ಪ ಸಿದ್ಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಏನಿದೆ ಸಂಕಲ್ಪ ಶುದ್ಧಿ ಮತ್ತು ಸಂಕಲ್ಪ ಸಿದ್ಧಿ? ನಿನ್ನೆ ಸಂಕಲ್ಪ ಶಕ್ತಿ ಅಂದ್ರೆ ತಿಳ್ಕೊಂಡ್ವಿ. ಭೂಮಿ ಮೇಲಿರೋ ಪ್ರತಿಯೊಬ್ಬ ಮನುಷ್ಯನಿಗೆ ಅನೇಕ ಆಸೆಗಳು, ಕೋರಿಕೆಗಳು ಇದ್ದೇ ಇರುತ್ತೆ. ನನಗೆ ಒಳ್ಳೆಯ ಹೆಂಡತಿ ಬೇಕು, ಒಳ್ಳೆಯ ಮನೆ ಬೇಕು, ಒಳ್ಳೆಯ ಸಂಸಾರ ಬೇಕು, ನನಗೆ ಹೆಸರು ಬೇಕು, ಪೊಸಿಷನ್ ಬೇಕು, ನನಗೆ ದುಃಖರಾಹಿತ್ಯ ಸ್ಥಿತಿ ಬೇಕು. ಈ ತರ ಎಲ್ಲ ಮನುಷ್ಯನಿಗೆ ಪ್ರತಿಯೊಂದು ಆಸೆಗಳು, ಕೋರಿಕೆಗಳು ಇದ್ದೇ ಇರುತ್ತೆ. ಸೊ ಎಲ್ಲ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೊ ನಮಗೆ ಪ್ರಖ್ಯಾತಿ ಬೇಕಂದ್ರೆ ಏನ್ ಮಾಡ್ಬೇಕು? ದುಃಖ ರಾಹಿತ್ಯ ಸ್ಥಿತಿ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೊ ನಮ್ಗೆ ಅದ್ಭುತವಾದಂತ ಸಂಸಾರ ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಕಳೆದ ಕ್ಲಾಸಲ್ಲಿ ತಿಳ್ಕೊಂಡ್ವಿ, ಎಲ್ಲದಕ್ಕೂ ಒಂದೇ ಮಾರ್ಗ, ಅದೇ ಧ್ಯಾನ ಮಾರ್ಗ. ದುಃಖದಿಂದ ದುಃಖ ರಾಹಿತ್ಯ, ಅಶಾಂತಿಯಿಂದ ಶಾಂತಿ, ಅನಾರೋಗ್ಯದಿಂದ ಸೊ ಆರೋಗ್ಯವಾಗಿರೋದು, ಕಷ್ಟ ನೋವುಗಳಿಂದ ಆನಂದವಾಗಿರುವುದು,
ಇದೆಲ್ಲದಕ್ಕೂ ಒಂದೇ ಮಾರ್ಗ ಅಂತ ನಾವು ತಿಳ್ಕೊಂಡ್ವಿ. ಅದೇ ಧ್ಯಾನ ಮಾರ್ಗ. ಇವೆಲ್ಲ ಯಾವಾಗ ಸಿಗುತ್ತೆ ನಮಗೆ? ಅಖಂಡವಾದಂತಹ ಧ್ಯಾನಿಯಾಗಿರ್ಬೇಕು. ಆಗ ನಮ್ಮ ಸಂಸಾರದಲ್ಲಿ ಏನೇ ಬಂದ್ರೂ ಕೂಡ ನಾವೇನ್ ಮಾಡ್ಬೋದು? ಅದನ್ನ ಜಯಿಸ್ಬೋದು. ಯಾಕಂದ್ರೆ ಒಂದು ಧ್ಯಾನದಿಂದ. ಆ ಸಮಸ್ಯೆಗಳು ಸಮಸ್ಯೆಗಳಲ್ಲ, ಎಲ್ಲ ಅನುಭವಗಳೇ. ಆಗ ನಮ್ಗೆ ಗೊತ್ತಾಗುತ್ತೆ ಈ ಏನೋ ಈ ಕಷ್ಟಗಳು, ನೋವುಗಳು, ದುಃಖಗಳೆಲ್ಲವೂ ಅನುಭವಗಳು. ನಾವು ಅದನ್ನು ಸುಲಭವಾಗಿ ಸ್ವೀಕರಿಸ್ತಾ ಹೋಗ್ತೀವಿ. ಯಾವಾಗ ಇವೆಲ್ಲ ಸಾಧ್ಯ ಅಂದ್ರೆ ನಾವೆಲ್ಲ ಅಖಂಡ ಧ್ಯಾನಿಗಳಾಗಿದ್ರೆ. ಯಾರೆಲ್ಲ ಅಖಂಡ ಧ್ಯಾನಿಯಾಗಿರುತ್ತಾರೆ ಅವರೆಲ್ಲರೂ ಅದನ್ನು ಸುಲಭವಾಗಿ ಸ್ವೀಕರಿಸ್ತಾರೆ. ಅವನು ಅಖಂಡ ಧ್ಯಾನವನ್ನ ಮಾಡ್ತಾ ಹೋದ್ರೆ ಅವನೇನಾಗ್ತಾನೆ? ಅಖಂಡ ಜ್ಞಾನಿ ಆಗ್ತಾ ಹೋಗ್ತಾನೆ. ಸೊ ಈ ಅಖಂಡ ಧ್ಯಾನವನ್ನ ಮಾಡ್ತಾ ಹೋದ್ರೆ ಅವನ ಸಂಕಲ್ಪಗಳು ಏನಾಗ್ತವೆ? ಎಲ್ಲ ಸಂಕಲ್ಪಗಳು ಆಗ್ತಾ ಹೋಗ್ತವೆ, ಒಂದಾದ್ಮೇಲೆ ಒಂದಾದ್ಮೇಲೆ. ಆಗ ಅವನಿಗೆ ವಿರುದ್ಧ ಸಂಕಲ್ಪಗಳೇ ಇರೋದಿಲ್ಲ. ಯಾಕಂದ್ರೆ ಅವನು ಧ್ಯಾನಿ. ಯಾವ ರೀತಿಯದ್ದು ಏನ್ ಕೋರ್ಬೇಕು, ಯಾವುದು ಸರಿಯಾದದ್ದು ಅವನಿಗೆ ಗೊತ್ತಾಗ್ತಾ ಇರುತ್ತೆ. ಅವನ ವಿರುದ್ಧವಾದ ಸಂಕಲ್ಪಗಳು ಇರಲ್ಲ. ಅವನ ಸಂಕಲ್ಪಗಳು ಒಂದೇ ಆಗಿರುತ್ತೆ. ಅವನ ಸಂಕಲ್ಪ ಏನಾಗಿರುತ್ತೆ? ಒಂದೇ ಆಗಿರುತ್ತೆ. ಇಲ್ಲಿ ಧ್ಯಾನ, ಜ್ಞಾನ, ಈ ಆಧ್ಯಾತ್ಮಿಕ ಐಕ್ಯವಾಗಿರುತ್ತೆ. ಅಂದ್ರೆ ಅದೆಲ್ಲ ಕೂಡ್ಕೊಂಡಿರ್ಬೇಕು. ಧ್ಯಾನ ಇರಬೇಕು, ಸ್ವಾಧ್ಯಾಯ ಇರಬೇಕು, ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದೋದು, ತಮ್ಮನ್ನ ತಾವು ತಿಳ್ಕೊಳ್ಳೋದು, ಎಲ್ರಿಗೂ ಜ್ಞಾನವನ್ನ ಹಂಚೋದು, ಇವೆಲ್ಲ ಇದ್ದಾಗ ಏನಾಗುತ್ತೆ? ಏಕ ಸಂಕಲ್ಪ ಇರುತ್ತೆ ಅವನ ಹತ್ರ. ಒಂದೇ ದಿಸೆ, ನಾನು ಇಲ್ಲಿ ಹೋಗ್ಬೇಕು ಅಂದ್ರೆ ಇಲ್ಲೇ ಹೋಗ್ಬೇಕು. ಅದನ್ನೇ ಏನಂತಾರೆ? ಸಂಕಲ್ಪ ಶುದ್ಧಿ ಅಂತಾರೆ. ಈ ಸಂಕಲ್ಪ ಶುದ್ಧಿಯ ಮೂಲಕನೇ ಸಂಕಲ್ಪ ಸಿದ್ಧಿ ಆಗುತ್ತೆ. ಅದಕ್ಕೆ ನಮ್ಮ ಗುರುಗಳದು ಒಂದು ಉದಾಹರಣೆ ಹೇಳ್ತಾರೆ. ಸರ್ ಹೇಳ್ತಾರೆ, ನಾನು ಯಾವ ಸಂಕಲ್ಪ ಇಟ್ಕೊಂಡಿದ್ದೆ ನಿಮ್ಗೆಲ್ಲ ಗೊತ್ತಾ? ಯಾವಾಗ ಇದನ್ನ ಹೇಳಿರೋದು ಅಂದ್ರೆ, ಸೊ 1995 ಅಲ್ಲಿ ನಾನು ಯಾವ ಸಂಕಲ್ಪ ಇಟ್ಕೊಂಡಿದ್ದೆ ನಿಮಗೇನಾದ್ರೂ ಗೊತ್ತಾ ಅಂತ ಕೇಳ್ತಾರೆ. ಏನು ಅಂತಂದ್ರೆ 2004ಕ್ಕೆ ಇಡೀ ಆಂಧ್ರ ಪ್ರದೇಶ ಧ್ಯಾನಾಂಧ್ರ ಪ್ರದೇಶ ಆಗ್ಬೇಕು. 2008ಕ್ಕೆ ಇಡೀ ಭಾರತ ಧ್ಯಾನ ಭಾರತ ಆಗ್ಬೇಕು. 2012ಕ್ಕೆ ಇಡೀ ಜಗತ್ತು ಧ್ಯಾನ ಜಗತ್ತಾಗ್ಬೇಕು. ಒಂದೇ ಗಮ್ಯ, ಇಡೀ ಎಲ್ಲಾ ಕಡೆ ಧ್ಯಾನ ಒಂದೇ ಗಮ್ಯ ಅವ್ರದ್ದು. ಅದು ಸಂಕಲ್ಪ ಶುದ್ಧಿ. ಎಲ್ಲೆಡೆ ಧ್ಯಾನವನ್ನ ತಿಳಿಸ್ಬೇಕು. ಅದೇ ಸಂಕಲ್ಪ ಶುದ್ಧಿ. ಇಲ್ಲಿ ಅವರು 2004 ನೋಡಿ, ಧ್ಯಾನ ಆಂಧ್ರ ಪ್ರದೇಶವನ್ನೆಲ್ಲ ಧ್ಯಾನವನ್ನ ಮಾಡಬೇಕು ಅಂತ ಅನ್ತಾರೆ. ಸೊ ಅದೇ ರೀತಿ 2008ರಲ್ಲಿ 2008ರಲ್ಲಿ ಏನ್ ಮಾಡಿದ್ರು ಅವರು? ಭಾರತ, ನಾವಿಲ್ಲಿ ಅನ್ಕೋಬಹುದು ಎಲ್ಲೆಡೆ ಎಲ್ಲಿ ಹಬ್ಬಿದೆ ಅಂತ. ಅಟ್ಲೀಸ್ಟ್ ಬೀಜಗಳನ್ನ ಹಾಕಿದಾರಲ್ವಾ ಸರ್. ಇಡೀ ಜಗತ್ತಿನಲ್ಲಿ ನೀವೆಲ್ಲೇ ಹೋಗಿ ಧ್ಯಾನ ಅಂದ್ರೆ ಗೊತ್ತಿಲ್ಲದೆ ಇರೋರು ಇಲ್ಲ. ಇಡೀ ಭಾರತದಲ್ಲಿ, ಇಡೀ ಪ್ರಪಂಚದಲ್ಲಿ ಯಾರೇ ಹೋದ್ರು ಕೂಡ ಧ್ಯಾನ ಅನ್ನೋದ್ರ ಬಗ್ಗೆ ಎಲ್ರಿಗೂ ಗೊತ್ತಾಗಿದೆ, ಅರಿವು ಮೂಡಿದೆ. ಯಾಕೆ ಅಂದ್ರೆ ಆ ರೀತಿಯಾದಂತಹ ಒಂದು ಗಾಳಿಯನ್ನ ಸರ್ ಎಬ್ಬಿಸ್ತಾ ಹೋದ್ರು. ಅಂದ್ರೆ ಸೃಷ್ಟಿ ಮಾಡ್ತಾ ಹೋದ್ರು, ಎಲ್ರಿಗೂ ಗೊತ್ತಾಗ್ಬೇಕು ಇದನ್ನ ಅಂತ. ಅದು PSSM ಅಂದ್ರೆ. ಇಲ್ಲಿ ಅವರು ಅವರ ಒಂದು ಗಮ್ಯ ಏನಿತ್ತು, ಅವರ ಸಂಕಲ್ಪ ಇಟ್ಕೊಂಡಿದ್ದೇನಿತ್ತು? ನಾನು ಇದನ್ನೆಲ್ಲ ಮಾಡಬೇಕು. ಆ ಮಾಡುವ ಸ್ಥಿತಿ ಸಮಯದಲ್ಲಿ, ಆ ಸಂಕಲ್ಪ ಶುದ್ಧಿಯನ್ನ ಮಾಡುವ ಸಮಯದಲ್ಲಿ ನನ್ನ ಹೆಂಡತಿ ಏನಾದ್ರೂ ಪರವಾಗಿಲ್ಲ, ನನ್ನ 2 ಮಕ್ಕಳು ಏನಾದ್ರೂ ಪರವಾಗಿಲ್ಲ, ಸರಿ ಹೇಳ್ತಾ ಇರೋದು, ಅವ್ರು ಸತ್ತೋದ್ರೂ ಪರವಾಗಿಲ್ಲ, ನನ್ನ ಜೊತೆ ಇರೋರು
ಅವರು ಹೋದ್ರೂ ಪರವಾಗಿಲ್ಲ. ಇಂಥವ್ರು 10 ಜನ ಬರ್ತಾರೆ. ಯಾರಿಗೇನೇ ಆಗ್ಲಿ, ನನ್ನ ಗುರಿಯ ಮೇಲೆ ನನ್ನ ದೃಷ್ಟಿ ಅಂತ ಹೇಳ್ತಾರೆ ಗುರುಗಳು. ಅವರ ದೃಷ್ಟಿ ಏನು? ಈ ಧ್ಯಾನ ಜಗತ್, ಧ್ಯಾನ ಭಾರತ್, ಧ್ಯಾನಾಂಧ್ರ ಪ್ರದೇಶ್. ನನಗೆ ಇದೊಂದೇ ಬೇಕು. ಅವಾಗ ಅನ್ಕೊಂಡ್ರೆ ಏನಾಗುತ್ತೆ, ಯಾರೇನಾದ್ರೂ ಪರವಾಗಿಲ್ಲ, ನನಗಿದಾಗಬೇಕು. ಅದನ್ನೇ ಸಂಕಲ್ಪ ಶುದ್ಧಿ ಅಂತ. ಸೊ ಇಲ್ಲಿ ಪತ್ರಿಜರು, ನನ್ನ ಹೆಂಡತಿ ಏನಾದ್ರೂ ಪರವಾಗಿಲ್ಲ, ನನ್ನ ಮಕ್ಕಳೇನಾದ್ರೂ ಪರವಾಗಿಲ್ಲ, ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ನನಗೆ ನನ್ನ ಮಕ್ಕಳು ಸತ್ರೂ ಪರವಾಗಿಲ್ಲ, ನನ್ನ ಗುರಿಯ ಕಡೆ ನನ್ನ ಲಕ್ಷ್ಯ. ನನ್ನ ಜೊತೆ ಇದ್ದವರು ಸತ್ತೋದ್ರೂ ಪರವಾಗಿಲ್ಲ. ಇಂಥವ್ರು 10 ಜನ ಬರ್ತಾರೆ ನಂಗೆ ಕೆಲಸ ಮಾಡೋದಿಕ್ಕೆ. ನನ್ನ ಗುರಿ, ನನ್ನ ಲಕ್ಷ್ಯ ಒಂದೆಡೆ, ಅದನ್ನ ನಾನು ಸಾಧಿಸ್ಬೇಕು. ಅದನ್ನೇ ಸಂಕಲ್ಪ ಶುದ್ಧಿ ಅಂತ ಕರೀತಾರೆ. ಸೊ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಸಂಕಲ್ಪ ಸಿದ್ಧಿ ಏನು? ಧ್ಯಾನ. ಎಲ್ರಿಗೂ ಧ್ಯಾನವನ್ನ ತಿಳಿಸ್ಬೇಕು, ಜ್ಞಾನವನ್ನ ಹಂಚಬೇಕು, ಧ್ಯಾನಮಯ ಮಾಡಬೇಕು. ಸೊ ಇವಾಗ ಸಂಕಲ್ಪ ಸಿದ್ಧಿ, ಸೊ ಸಂಕಲ್ಪ ಶುದ್ಧಿ ಅಂದ್ರೆ ನಮಗ್ ಗೊತ್ತಾಯ್ತು. ಅಂದ್ರೆ ಒಂದೇ ಗುರಿಯನ್ನ ಇಟ್ಕೊಂಡಿರ್ಬೇಕು, ಸಂಕಲ್ಪ ಶುದ್ಧಿ. ಸೊ ಪ್ರತಿಯೊಬ್ಬ ಮನುಷ್ಯ, ಎಲ್ಲರಿಗೂ ಆಸೆ ಕೋರಿಕೆಗಳು ಎಲ್ಲವೂ ಇದ್ದೇ ಇರುತ್ತೆ, ಇರ್ಲೇಬೇಕು ಕೂಡ. ಅದನ್ನು ಹೇಗೆ ನೆರವೇರಿಸ್ಕೊಳ್ಬೇಕು? ಈ ಸಂಕಲ್ಪ ಶುದ್ಧಿಯಿಂದ. ಸೊ ನಾವು ಒಂದನ್ನ ಇಟ್ಕೊಂಡು ಅದರ ಕಡೆ ನಮ್ಮ ಗಮ್ಯವನ್ನ ಇಟ್ಟಾಗ ಆ ಸಂಕಲ್ಪ ಅನ್ನೋದೇನಾಗುತ್ತೆ? ಶುದ್ಧಿ ಆಗ್ತಾ ಹೋಗುತ್ತೆ. ಯಾವ ಮನುಷ್ಯ ನನಗಿದೊಂದೇ ಲೈಫ್ ಅಪ್ಪ, ಅವನಿಗೆ ಮತ್ತೆ ಪುನರಪಿ ಜನನ ನಾನು ಮತ್ತೆ ಬರ್ತೀನಿ, ಇನ್ನೂ ಇದೇ ಜೀವನ ಅನ್ನೋದು ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತಾ ಹೋಗ್ತಾನೆ? ಪರಸ್ಪರ ವಿರುದ್ಧವಾದ ಆಲೋಚನೆಗಳು, ವಿರುದ್ಧವಾದ ಸಂಕಲ್ಪಗಳನ್ನ ಇಟ್ಕೊಂತ ಹೋಗ್ತಾನೆ. ಅಲ್ಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಅಲ್ಲೇ ಸ್ಟಕ್ ಆಗ್ಬಿಡ್ತಾನೆ ಅವನು. ಯಾರು ಈ ಆಧ್ಯಾತ್ಮಿಕತೆ, ಈ ಧ್ಯಾನ ಅನ್ನೋದು ಗೊತ್ತಿದೆ, ಅವನೇನ್ ಮಾಡ್ತಾನೆ? ಅನೇಕಾನೇಕ ಜನ್ಮ ಇದೆ ನನಗೆ, ಮತ್ತೆ ಮತ್ತೆ ಬರ್ತಾ ಇರ್ತೀನಿ, ಇಲ್ಲಿ ಆತ್ಮ ಅನ್ನೋದು ಶಾಶ್ವತವಾದುದು, ಈ ದೇಹ ಅನ್ನೋದು ಮತ್ತೆ ತಗೊಂಡ್ ಬರ್ತಾ ಇರ್ತೀನಿ ನಾನು. ಆಗ ಅವನೇನ್ ಮಾಡ್ತಾನೆ? ಅಖಂಡವಾದ ಸಂಕಲ್ಪ ಶುದ್ಧಿಯಿಂದ ತನ್ನ ಸಂಕಲ್ಪವನ್ನ ಯಾವದರೆಡೆಗೆ, ತಾನು ಯಾವ ಸಂಕಲ್ಪ ಇದೆ ಅದರೆಡೆಗೆ ಹೋಗ್ತಾ ಹೋಗ್ತಾನೆ. ಉಳಿದಿರ್ತಕ್ಕಂಥ ಕೋರಿಕೆಗಳನ್ನ ಏನ್ ಮಾಡ್ತಾನೆ? ಅವೆಲ್ಲ ಅವೆಷ್ಟಿಗೆ ಅವೇ ಆಗ್ತವೆ, ಮತ್ತೆ ಬರ್ತಾ ಇರ್ತೀನಿ, ಇನ್ನು ಜನ್ಮಗಳಲ್ಲಿ ನೆರವೇರುತ್ತೆ ಅಂತ ಯಾರೋ ಆಧ್ಯಾತ್ಮಿಕತೆಯಲ್ಲಿ, ಯಾರೋ ಈ ಧ್ಯಾನದಲ್ಲಿ ಮುಳುಗಿದರೆ ಅವ್ರಿಗೆ ಮಾತ್ರ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ನಮ್ಮ ಸಂಕಲ್ಪಗಳನ್ನ ಸರಿಯಾಗಿ ಇಟ್ಕೋಬೇಕು. ಸರಿಯಾಗಿ ಅಂದ್ರೆ ಪ್ರಕೃತಿ ದತ್ತವಾಗಿ. ಅದಕ್ಕೆ ಇಲ್ಲಿ ಸಂಕಲ್ಪಗಳೆಂಬ ಫಲವತ್ತಾದ ಪೈರು ಅಂತ ಹೇಳ್ತಾರೆ. ಇಲ್ಲಿ ಈ ಭೂಮಿ ಇದೆ, ಆ ಭೂಮಿಯಲ್ಲಿ ಈ ಸಂಕಲ್ಪಗಳೇನು? ಫಲವತ್ತಾದ ಪೈರುಗಳು. ಆ ಪೈರುಗಳ ಮಧ್ಯಗಳಲ್ಲಿ ಏನ್ ಬೆಳೆದಿರುತ್ತೆ? ನಮಗೆ ಕಳೆ ಅಂತ ಬೆಳೆದಿರುತ್ತೆ, ನಮಗೆಲ್ಲ ಗೊತ್ತು. ಅವೇ ವಿಕಲ್ಪಗಳು, ಅವು ಬೇಡದೇ ಇರೋವು. ಸೊ ಬೆಳೆ ಬೆಳೀತಾ ಇದ್ರೆ ಮಧ್ಯೆ ಮಧ್ಯೆ ಕಳೆ ಎಲ್ಲ ಬಂದಿದ್ರೆ ಏನು ಮಾಡ್ತಾ ಇರ್ತಾರೆ? ಕಿತ್ತಿ ಕಿತ್ತಿ ಎಸಿತಾ ಇರ್ತಾರಲ್ವಾ? ಸೊ ಅವು ಬೆಳೆಯೋದ್ರಿಂದ ಭೂಮಿಯ ಫಲವತ್ತತೆ ಏನಾಗೋಗುತ್ತೆ? ಕಡಿಮೆ ಆಗೋಗುತ್ತೆ. ಅವು ಬೇಡದೇ ಇರೋದು ಕಿತ್ತಿ ಕಿತ್ತಿ ಎಸಿತಾ ಇರ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಆ ವಿಕಲ್ಪಗಳನ್ನ ಇಟ್ಕೋಬಾರ್ದು. ಭೂಮಿಯ ಫಲವತ್ತತೆ ಚೆನ್ನಾಗಿದ್ದಾಗ ಆ ವಿಕಲ್ಪಗಳೇ ಇರೋದಿಲ್ಲ, ಆ ಕಳೆಗಳೇ ಬರಲ್ಲ. ಫಲವತ್ತತೆ ಸರಿ ಇಲ್ಲ ಅಂದ್ರೆ ವಿಕಲ್ಪಗಳಿರುತ್ತೆ. ಸೊ ಯಾವಾಗ ಅದು ವಿಕಲ್ಪಗಳೊಂದಿಗೆ
ಸೇರ್ಕೊಳ್ಳುತ್ತೆ, ನಮ್ಮ ಸಂಕಲ್ಪ ಶುದ್ಧಿ ಏನಾಗುತ್ತೆ, ಸಂಕಲ್ಪ ಅಶುದ್ಧಿ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ಆಲೋಚನೆಗಳೇನಾಗತ್ತೆ ಅವಾಗ ವಿಕಲ್ಪಗಳಾಗತ್ತೆ. ಇಲ್ಲಿ ಸಂಕಲ್ಪ ವಿಕಲ್ಪ, ನಮ್ಮ ಸಂಕಲ್ಪದೊಂದಿಗೆ ವಿಕಲ್ಪ ಸೇರ್ಕೊಂಡಾಗ ಏನಾಗುತ್ತೆ, ಸಂಕಲ್ಪ ಅಶುದ್ಧಿ ಆಗ್ಬಿಡುತ್ತೆ. ಅವಾಗ ನಮ್ಮ ಜೀವನವೆಲ್ಲ ಏನಾಗ್ಬಿಡುತ್ತೆ, ಅಸ್ತವ್ಯಸ್ತ ಆಗುತ್ತೆ. ಯಾಕಂದ್ರೆ ನಮ್ಮ ಒಂದು ಶುದ್ಧ ಸಂಕಲ್ಪದ ಪಥದಲ್ಲಿ ಸಾಗ್ದಾಗ ಏನಾಗುತ್ತೆ, ನಮ್ಮ ಜೀವನ ಅದ್ಭುತವಾಗಿ ನಡೆಯುತ್ತೆ. ಅಶುದ್ಧದಲ್ಲಿ ನಡೆದಾಗ ಜೀವನವೆಲ್ಲ ಅಸ್ತವ್ಯಸ್ತ ಆಗ್ತಾ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾವಾಗ ನಮ್ಮ ಸಂಕಲ್ಪ ಈ ಶುದ್ಧಿ ಒಂದೆಡೆ ಇರುತ್ತೆ, ಅದನ್ನ ನಾವು ಯಾವಾಗ್ಲೂ ಫಲವತ್ತಾಗಿಟ್ಕೋಬೇಕು. ವಿಕಲ್ಪಗಳನ್ನ ಬೆಳೆಸಲೇಬಾರ್ದು ನಾವು. ಇಲ್ಲಿ ಫಲವತ್ತಾಗಿದ್ದ ಭೂಮಿ ಅಂತಂದ್ರೆ ನಮ್ಮ ಆಲೋಚನೆಗಳನ್ನ ಸರಿಯಾಗಿಟ್ಕೊಂಡಾಗ ವಿಕಲ್ಪಗಳು ಬರಲ್ಲ. ನಮ್ಮ ಆಲೋಚನೆ ಸರಿಯಾಗಿರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ನಾವು ತಿನ್ನುವ ಆಹಾರ ಸರಿಯಾಗಿರ್ಬೇಕು, ನಾವು ನೋಡುವ ವಿಷಯ ಸರಿಯಾಗಿರ್ಬೇಕು, ನಾವು ಕೇಳುವಂಥದ್ದು ಸರಿಯಾಗಿರ್ಬೇಕು. ಅವಾಗ ನಮ್ಮ ಆಲೋಚನೆ ಸರಿಯಾಗಿರುತ್ತೆ. ಈ ಮೂರು ನಮ್ಮಲ್ಲಿ ಸರಿಯಾಗಿದ್ದಾಗ ನಮ್ಮ ಆಲೋಚನೆ ಅದ್ಭುತ ಮಿರಾಕ್ಯುಲಸ್ ಥಿಂಕಿಂಗ್ ಇರುತ್ತೆ. ನಾವು ಮಾತು ಜಾಸ್ತಿ ಆಡ್ತಾನೇ ಇದ್ದೀವಿ ಅಂದ್ರೆ ನಮ್ಮ ಆಲೋಚನೆಗಳು ಕೂಡ ಜಾಸ್ತಿ ಇರುತ್ತೆ. ನಾವು ಅರಿವಿಲ್ದೆ ಊಟ ಮಾಡ್ತಿದ್ದೀವಿ ಅಂದ್ರೆ ನಮ್ಮ ಆಲೋಚನೆಗಳು ಕೂಡ ಅದೇ ರೀತಿ ಇರುತ್ತೆ. ಕೇಳುವ ವಿಷಯ ನಮಗ್ ಬೇಡ ಅದು, ಆದ್ರೂ ನಾವು ಕೇಳ್ತಾನೇ ಇರ್ತೀವಿ. ಅದರಿಂದ ನಮ್ಮ ಆಲೋಚನೆಗಳು ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಯಾವಾಗ ನಮ್ಮ ಆಲೋಚನೆಗಳು ತಟಸ್ಥಂದ್ರೆ ನಿರಾಲೋಚನಾ ಸ್ಥಿತಿಯಲ್ಲಿ ಇರಬೇಕು. ಅವಾಗ ಏನಾಗುತ್ತೆ, ನಮ್ಮ ಸಂಕಲ್ಪಗಳೇನಾಗುತ್ತೆ, ಪೈರುಗಳು ಹೇಗೆ ಅದ್ಭುತವಾಗಿ ಬೆಳೆಯುತ್ತೆ ಹಾಗೆ ಬೆಳೀತಾ ಹೋಗುತ್ತೆ. ಅಲ್ಲಿ ವಿಕಲ್ಪಗಳು ಅನ್ನೋದೇ ಇರೋದಿಲ್ಲ. ಸೊ ಇದು ಸಂಕಲ್ಪ ಶುದ್ಧಿ ಆಗುತ್ತೆ. ನಾವು ಆವಾಗ ಏನ್ ಮಾಡ್ಕೋಬಹುದು, ನಮ್ಮ ಸಂಕಲ್ಪವನ್ನ ಶುದ್ಧವಾಗಿ ಮಾಡ್ಕೋಬಹುದು. ಸೊ ಈ ಸಂಕಲ್ಪ ಶುದ್ಧಿಯಿಂದ ಸಂಕಲ್ಪ ಶಕ್ತಿ ಹೇಗಾಗುತ್ತೆ, ಈಗ ಶುದ್ಧಿ ಮಾಡ್ಕೊಂತೀವಿ, ನಮಗೆಲ್ಲ ಗೊತ್ತಿದೆ ಈ ಒಂದು ಸಂಕಲ್ಪಕ್ಕೆ 2 ವಿಕಲ್ಪಗಳು ಇದ್ದೇ ಇರುತ್ತೆ, ಜೊತೆಯಾಗಿರ್ತವೆ. ಆ ಸಂಕಲ್ಪ ಶಕ್ತಿ ಅನ್ನೋದಕ್ಕೆ ಏನು ನಾವು ಮಾಡ್ತೀವಿ, ಸಂಕಲ್ಪ ಶಕ್ತಿ ಅನ್ನೋದಾಗಬೇಕು ಅಂದ್ರೆ ಸಂಕಲ್ಪ ಶುದ್ಧಿ ಇರಬೇಕು. ಸರಿಯಾದ ಶುದ್ಧಿ ಇದ್ರೆ ಅಂದ್ರೆ ನಮ್ಮ ಗಮ್ಯ ಒಂದೆಡೆ ಇದ್ರೆ ನಮ್ಮ ಸಂಕಲ್ಪ ಶಕ್ತಿ ಬರುತ್ತೆ. ಅದಕ್ಕೆ ಇಲ್ಲ ಅಂದ್ರೆ ಬರೋದಿಲ್ಲ. ಅಲ್ಲಿ ವಿಕಲ್ಪಗಳಿದ್ರೆ ನಮ್ಮ ಸಂಕಲ್ಪ ಶುದ್ಧಿ ಆಗೋದಿಲ್ಲ. ಅದಕ್ಕೆ ನಮ್ಮ ಜೀವನವನ್ನು ಯಾವಾಗ್ಲೂ ಏನು ನಮ್ಮ ಸಂಕಲ್ಪ ಇದೆ ಅದೇ ಪಥದಲ್ಲಿ ನಡೆಸಬೇಕು. ಸೊ ಇವಾಗ ಉದಾಹರಣೆ ಬಿಸ್ಮಿಲ್ಲಾ ಖಾನ್ ಇದ್ದಾರೆ. ಸೊ ಅವರ ಪಥ ಏನು, ಶಹನಾಯಿ ಅದ್ಭುತವಾಗಿ ನುಡಿಸ್ಬೇಕು, ಎಲ್ರಿಗೂ ಇದನ್ನ ತಲುಪಿಸ್ಬೇಕು, ಅಂದ್ರೆ ಎಲ್ರೂ ಅದ್ಭುತವಾಗಿದೆ ಅಂತ ಹೇಳ್ಬೇಕು. ಅವ್ರು ಎಷ್ಟು ಸಾಧನೆ ಮಾಡಿದ್ರು ಅದರಲ್ಲಿ. ಅವರ ಪಥ, ಅವರು ಈ ಒಂದು ಏನು ಶಹನಾಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯೋದೇ ಅವರ ಸಂಕಲ್ಪ. ಅವರು ಸಂಗೀತದಲ್ಲಿ ಏನ್ ಮಾಡಿದ್ರು, ಸಾಧನೆಯನ್ನ ಮಾಡಿದ್ರು. ಈ ಇಡೀ ಪ್ರಪಂಚವನ್ನ ಈ ಸಂಗೀತದ ಮೂಲಕ ಜಯಿಸಿದ್ರು ಅವರು. ಇಡೀ ಪ್ರಪಂಚದಲ್ಲಿರ್ತಕ್ಕಂಥವ್ರು ಅವರ ಪಾದಗಳಿಗೆ ಮುಡಿಯಾದ್ರು. ಅಂದ್ರೆ ಅವರ ಒಂದು ಶಹನಾಯಿಗೆ ಎಲ್ರೂ ಶರಣಾಗ್ಬಿಟ್ರು. ಈ ರೀತಿ ಗಮ್ಯ ಇರಬೇಕು. ಇನ್ನೊಂದು ಉದಾಹರಣೆ ಆದ್ರೆ ಸಚಿನ್ ತೆಂಡೂಲ್ಕರ್. ಅವರ ಒಂದು ಧ್ಯಾಸ, ಅವರ ಒಂದು ಸಂಕಲ್ಪ ಏನಾಯ್ತು, ಅವ್ರನ್ನ ಶ್ರೇಷ್ಠ ಕ್ರಿಕೆಟಿಗನಾಗಿ ಮಾಡ್ತು. ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚನೇ ಶ್ರೇಷ್ಠ ಕ್ರಿಕೆಟಿಗ ಅಂದ್ರೆ ಸಚಿನ್ ಅನ್ನೋ ರೀತಿಯಲ್ಲಿ ಅವರು ತಮ್ಮ ಎಲ್ಲವನ್ನ ಅದಕ್ಕೆ ಶರಣಾಗತಿ ಹೊಂದಿದ್ರು. ಅವರು ಉಳಿದದ್ದನ್ನೆಲ್ಲ ಬಿಟ್ಬಿಟ್ರು, ಅವರ ಜೀವನವನ್ನೇ ಕ್ರಿಕೆಟಿಗೆ ಮುಡುಪಾಗಿಟ್ರು.
ಅವರು ಕ್ರಿಕೆಟ್ ಆಡ್ತಾ ಇದ್ರು, ನೀವು ನೋಡ್ಬೋದು. ಇವಾಗ ನಾವು ಒಂದು ಕೋರಿಕೆಯನ್ನು ಇಟ್ಕೊಂಡ್ರೆ ಬೇರೆದೆಲ್ಲ ಆಗಲ್ಲ ಅಂತೀವಿ, ಆದ್ರೆ ಇಲ್ಲಿ ಸಚಿನ್ ಕ್ರಿಕೆಟ್ ಆಡ್ತಾ ಹೋದ್ರು. ಸೊ ಅವ್ರು ಆಡ್ತಾ ಹೋದ್ರೆ ಅವ್ರ ಹಣ ಸಂಪಾದನೆ ಆಯ್ತು. ಕ್ರಿಕೆಟ್ ಆಡ್ತಾ ಹಣ ಸಂಪಾದನೆ ಮಾಡಿದ್ರು, ಗೌರವ ಸಿಗ್ತಾ ಹೋಗ್ತು. ಉಳಿದಂತ ಎಲ್ಲ ಏನಾಯ್ತಾ ಹೋಗ್ತು ಅವ್ರಿಗೆ, ಇಲ್ಲಿ ಗೌರವ ಅವ್ರಿಗೆ ರೆಸ್ಪೆಕ್ಟ್ ಆಗಿರ್ಬೋದು, ಪೊಸಿಷನ್ ಆಗಿರ್ಬೋದು, ಸೊ ಸುಖ ಆನಂದ ಎಲ್ಲ ಸಿಗ್ತಾ ಹೋಯ್ತು ಅವ್ರಿಗೆ. ಅಂದ್ರೆ ನಮ್ಮ ಒಂದು ಗಮ್ಯವನ್ ಕಡೆ ನಾವು ನೋಡ್ತಾ ಹೋದ್ರೆ ಉಳಿದದ್ದೆಲ್ಲ ತಾನಾಗೆ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆ. ಸೊ ಕೋರಿಕೆ ಒಂದ್ ಇಟ್ಕೊಂಡ್ರೆ ಆಸೆಗಳೆಲ್ಲ ನೆರವೇರ್ತಾ ಹೋಗುತ್ತೆ, ಉಳಿದವುಗಳೆಲ್ಲ ಹಣ, ಹೆಸರು, ಕೀರ್ತಿ, ಪೊಸಿಷನ್ನು ಎಲ್ಲವೂ ಸಿಗ್ತಾ ಹೋಗುತ್ತೆ. ಸೊ ಅವರೆಲ್ಲ ಏನ್ ಮಾಡಿದ್ರು, ಈಗ ಸಚಿನ್ ತೆಂಡೂಲ್ಕರ್ ದುಡ್ಡು ಬೇಕು, ನನಗೆ ಪೊಸಿಷನ್ ಬೇಕು ಅಂತ ಹೋಗ್ಲಿಲ್ಲ. ಅವರ ಧ್ಯಾಸ ಯಾವ್ದ್ರ ಮೇಲೆ ಇಟ್ರು, ಒಂದೇ ಧ್ಯಾಸ, ಕ್ರಿಕೆಟ್. ಅವರ ಸಂಕಲ್ಪ ಏನಿತ್ತು, ಶುದ್ಧಿಯಾಗಿತ್ತು. ಅದಕ್ಕೆ ಸಂಕಲ್ಪ ಶಕ್ತಿ ಅನ್ನೋದು ಸೇರ್ತು, ಅದ್ಭುತವಾಗಿ ಏನಾಯ್ತದು, ಸಕ್ಸಸ್ ಆಯ್ತು. ಉಳಿದಕ್ಕಂತಹ ಎಲ್ಲ ಹಣ ಆಗಿರ್ಬೋದು, ಹೆಸರು, ನೇಮು, ಫೇಮು ಎಲ್ಲ ಬರ್ತಾ ಹೋಯ್ತು. ಇದು ಒಂದೇ, ಅವ್ರ ಶುದ್ಧಿ ಆಗಿರೋದ್ರಿಂದ ಅವರ ಜೀವನ ಅನ್ನೋದು ಏನಾಯ್ತು, ಅದ್ಭುತವಾಯ್ತು. ಸೊ ಅವರ ಗಮನ ಏನಿತ್ತು, ನಾನು ಬ್ಯಾಟ್ ಅಂದ್ರೆ ಕ್ರಿಕೆಟ್ ಆಡ್ಬೇಕು ಅನ್ನೋದೇ ಅವರ ಒಂದು ಗಮ್ಯ ಅಷ್ಟೇ. ಸೊ ಫೀಲ್ಡ್ ಅಲ್ಲಿ ಇದ್ದಾಗ ಕ್ರಿಕೆಟ್ ಆಡ್ತಿದ್ದೀನಿ, ಅಲ್ಲಿ ಯಾರು ನೋಡ್ತಿದ್ದಾರೆ, ನನ್ನ ಹೆಂಡತಿ ಬಂದಿದ್ದಾಳ ಇಲ್ವಾ ನೋಡೋದಕ್ಕೆ, ಏನೂ ಇಲ್ಲ, ನಾನು ಇಲ್ಲಿ ಬಂದಿದ್ದೀನಿ ಇಷ್ಟ ಆಡ್ಬೇಕು, ನನ್ನ ಬ್ಯಾಟ್ಗೆ ಬಾಲ್ ಬಂದ್ರೆ ನಾನು ಹೇಗೆ ಹೊಡಿಬೇಕು ಅದನ್ನ, ಅದ್ರ ಕಡೆ ಗಮನ ಅವ್ರದ್ದು. ಪ್ರತಿಯೊಂದು ಬಾಲನ್ನ ಬ್ಯಾಟ್ನಿಂದ ಹೇಗೆ ಹೊರಹೊಮ್ಮಿಸ್ಬೇಕು, ಅವರ ಆಲೋಚನೆ ಆ ರೀತಿ ಕೇಂದ್ರೀಕೃತವಾಗಿತ್ತು. ಅವರದ್ದು ವಿಕಲ್ಪರಹಿತವಾದದ್ದು, ಅದಕ್ಕೆ ಅದ್ಭುತವಾಗಿತ್ತು ಅವ್ರದ್ದು. ವಿಕಲ್ಪರಹಿತ, ಸಂಕಲ್ಪ ಸಹಿತವಾಗಿತ್ತು. ಸೊ ಅವರು ಒಬ್ಬ ಗ್ರೇಟ್ ಬ್ಯಾಟ್ಸ್ಮನ್ ಆದ್ರು. ಸೊ ಅದೇ ರೀತಿ ಅವರು ಕ್ಯಾಪ್ಟನ್ ಆದ್ರು. ಎಷ್ಟು ಸೆಂಚುರಿಗಳನ್ನು ಹೊಡೆದಿದ್ದಾರೆ ಅವರು, ಸಾವಿರಾರು ರನ್ಗಳನ್ನು ಹೊಡೆದಿದ್ದಾರೆ. ಒಬ್ಬ ಶ್ರೇಷ್ಠ ಆಟಗಾರ. ನಮಗಿದೊಂದೇ ಉದಾಹರಣೆ ಸಾಕು. ಎಷ್ಟಿದಾವೆ ಇನ್ನು, ಬಿಸ್ಮಿಲ್ಲಾ ಖಾನ್ ಹೇಳ್ದೆ, ಬಾಲ್ಮುರಳಿ ಕೃಷ್ಣ ಇರ್ಬೋದು, ಎಷ್ಟೊಂದ್ ಜನ ಇದ್ದಾರೆ ನಮಗೆ ಉದಾಹರಣೆಗಳು. ಸೊ ಅವರೆಲ್ಲ ಏನ್ ಮಾಡಿದ್ರು, ಇಡೀ ಪ್ರಪಂಚವನ್ನೇ ಜಯಿಸಿದ್ರು. ಯಾವುದರಿಂದ, ಆ ಸಂಕಲ್ಪ ಶುದ್ಧಿಯಿಂದ ಸಂಕಲ್ಪ ಶಕ್ತಿಯನ್ನ ಪಡೆದುಕೊಂಡು ಇಡೀ ಪ್ರಪಂಚವನ್ನೇ ಜಯಿಸಿದ್ರು. ಇಲ್ಲಿ ನಾವೆಲ್ಲ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಒಂದು ಗಮ್ಯ ಒಂದೆಡೆ ಇದ್ದಾಗ ಉಳಿದುದೆಲ್ಲ ನಮಗ್ ದೊರಕುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಅದೇ ಸಂಕಲ್ಪ ಶುದ್ಧಿ. ಆಗ ನಾವು ಕೂಡ ಪ್ರಪಂಚವನ್ನು ಜಯಿಸ್ಬೋದು. ಸೊ ಬಿಸ್ಮಿಲ್ಲಾ ಖಾನ್ ಹೇಗೆ ಸ್ವರಗಳ ಮೇಲೆ ಜಯಿಸಿದ್ರು, ಸಚಿನ್ ತೆಂಡೂಲ್ಕರ್ ಏನ್ ಮಾಡಿದ್ರು, ಕ್ರಿಕೆಟ್ ಮೇಲೆ ಗಮನವಿಟ್ಟು ಪ್ರಪಂಚವನ್ನ ಜಯಿಸಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಪಾಲಿಟಿಕ್ಸ್ ಮೇಲೆ ಇಟ್ರು, ಅವರು ಅವರ ಒಂದು ಪೊಲಿಟಿಷಿಯನ್ ಮೇಲೆ ಗಮನ ಇಟ್ಟು ಇಡೀ ಪ್ರಪಂಚವನ್ನೇ ಜಯಿಸಿದ್ರು. ಹಾಗೆ ಪ್ರತಿಯೊಬ್ಬರಿಗೂ ಎಲ್ಲವೂ ಸಾಧ್ಯವಾಗುತ್ತೆ. ನಾವು ಒಂದೆಡೆ ಗಮನವನ್ನಿಟ್ಟಾಗ ಅದರಿಂದ ಜಯಿಸಲು ಸಾಧ್ಯವಾಗುತ್ತೆ. ನಮ್ಮ ಗಮನ ಒಂದೆಡೆ ಇರಬೇಕು ಅಷ್ಟೇ. ಸಂಪೂರ್ಣ ಶ್ರದ್ಧೆ, ಏಕಾಗ್ರತೆ ಇದ್ದಾಗ ಮಾತ್ರ ನಾವು ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಉಳಿದದನ್ನೆಲ್ಲವನ್ನ ಪಕ್ಕಕ್ಕೆ ಇಟ್ಬಿಡ್ಬೇಕು ನಾವು, ಬೇರೆ ಯಾವುದನ್ನು ಇಟ್ಕೋಬಾರ್ದು, ಒಂದೇ ಇರಬೇಕು. ಆಗ ಅದು ಸಂಪೂರ್ಣವಾಗಿ ನಮಗೆ ಫಲವನ್ನ ನೀಡುತ್ತೆ.
ಸೊ ಭೂಮಿ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನು ಕೂಡ ತಾನು ನಿರ್ಧರಿಸ್ಕೊಳ್ಬೇಕು, ನನ್ನ ಗಮ್ಯ ಏನು, ಅದನ್ನ ಆ ಗಮ್ಯದೆಡೆಗೆ ಅವನ ಜೀವನವನ್ನ ಸಾಗಿಸ್ಬೇಕು. ಸೊ ಆ ಗಮ್ಯ ಇದ್ದಾಗ ಏನಾಗುತ್ತೆ, ಆ ಗಮ್ಯದೆಡೆಗೆ ಅವನಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದು ಬೇವಿನ ಮರ ಇದೆ. ಆ ಬೇವಿನ ಮರದಲ್ಲಿ ಏನೇನೆಲ್ಲ ಬರುತ್ತೆ? ಬೇವಿನ ಹೂ ಬಿಡುತ್ತೆ, ಬೇವಿನ ಹಣ್ಣು ಬಿಡುತ್ತೆ ಅಲ್ವಾ? ಅದರಲ್ಲಿ ಒಂದೇ ತರಹದ ಹಣ್ಣು, ಒಂದೇ ತರಹದ ಹೂ ಬಿಡುತ್ತೆ. ಬೇರೆ ಬೇರೆ ಹಣ್ಣುಗಳನ್ನು, ಬೇರೆ ಬೇರೆ ಹೂಗಳನ್ನ ಬಿಡುತ್ತಾ ಬೇವಿನ ಮರದಲ್ಲಿ? ಇಲ್ಲ, ಅಲ್ಲಿ ಒಂದೇ, ಅದು ಬೇವಿನ ಮರ ಆಗಿರೋದ್ರಿಂದ ಬೇವಿನ ಹೂ, ಬೇವಿನ ಹಣ್ಣೇ ಬಿಡುತ್ತೆ. ಅದು ಬೇರೆ ಹಣ್ಣು ಬೇರೆ ಹೂ ಬಿಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಸಾಧ್ಯ ಇಲ್ಲ, ಅದು ಬರುವುದೂ ಇಲ್ಲ. ಒಂದು ಬೀಜ ಒಂದು ಸಸ್ಯ ಅಲ್ವಾ? ಹಾಗೆ ಒಂದು ಮರದಲ್ಲಿ ಅದೇ ಜಾತಿಯ ಹಣ್ಣು ಹೂ ಬಿಡುತ್ತೆ. ಹಾಗೆ ಒಂದು ಜೀವನ, ಒಂದು ಗಮ್ಯ ಇರಬೇಕು. ಬೇರೆ ಬೇರೆ ಇಟ್ಕೊಂಡ್ರೆ ಯಾವುದು ಸಾಧ್ಯ ಇಲ್ಲ, ಬರೋದೂ ಇಲ್ಲ ನಮ್ಮ ಜೀವನದಲ್ಲಿ. ಇದು ಅಸ್ತವ್ಯಸ್ತ ಆಗುತ್ತೆ, ಅಶುದ್ಧ ಆಗುತ್ತೆ. ಒಂದು ಬೇವಿನ ಮರದಲ್ಲಿ ಅದೇ ರೀತಿಯಾದಂತಹ ಹೂ ಹಣ್ಣು ಹೇಗೆ ಬರುತ್ತೆ, ಈ ಜೀವನದಲ್ಲಿ ಈಗ ನಾವು ಬಂದಿದೀವಿ ಅಂದ್ರೆ ಒಂದೇ ಗಮ್ಯವನ್ನ ನಾವು ಇಟ್ಕೋಬೇಕು. ಯಾವುದನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಅದಕ್ಕೆ ನಾವೇನ್ ಮಾಡ್ಬೇಕು, ಸರೆಂಡರ್ ಆಗ್ಬೇಕಿಲ್ಲಿ. ಉದಾಹರಣೆ, ನಾನು ಇವಾಗ ಒಬ್ಬ ಮ್ಯೂಸಿಷಿಯನ್ ಆಗ್ಬೇಕು. ಆ ಮ್ಯೂಸಿಷಿಯನ್ಗೆ ಸರೆಂಡರ್ ಆಗ್ಬೇಕು. ನನ್ನ ಜೀವನವೆಲ್ಲ ನಾನು ಮ್ಯೂಸಿಷಿಯನ್ಗೆ ಸರೆಂಡರ್ ಮಾಡ್ಬೇಕು. ಅಥವಾ ನಾನು ಸಿತಾರ್ ನುಡ್ಸೋದನ್ನ ಕಲಿಬೇಕು. ನಾನು ಸಿತಾರಿಸ್ಟ್ ಆಗ್ಬೇಕು ಅಂದ್ರೆ ನನ್ನ ಜೀವನವೆಲ್ಲ ಸಿತಾರ್, ನಾನು ಕಲಿಯೋದು, ನಾನು ಬೇರೆಯವ್ರಿಗೆ ಹೇಳ್ಕೊಡೋದು, ಅದರಿಂದ ನಾನು ಪ್ರಪಂಚವನ್ನ ಗೆಲ್ಲಿಯೋದು ನನ್ನ ಗಮ್ಯ ಅಷ್ಟೇ, ಬೇರೆ ಏನು ಇಲ್ಲ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ ಯಾವುದೂ ಇಲ್ಲ. ನನ್ನ ಗಮ್ಯದೆಡೆಗೆ ನಾನು ಒಂದೇ. ನಾನು ಫುಟ್ಬಾಲ್ ಪ್ಲೇಯರ್ ಆಗ್ಬೇಕಾ, ಆ ಫುಟ್ಬಾಲ್ ಪ್ಲೇಯರ್ ಕಡೆನೇ ಕಾನ್ಸಂಟ್ರೇಟ್ ಮಾಡಿ ಅದನ್ನೇ ಮಾಡಬೇಕು. ನಾನು ಧ್ಯಾನವನ್ನ ಕಲಿಸ್ತೀನಿ, ಧ್ಯಾನವನ್ನ ಜೀವನವೆಲ್ಲ ಧ್ಯಾನವನ್ನ ಹೇಳ್ಕೊಡ್ತಾನೆ ಇರಬೇಕು, ಅಷ್ಟೇ ನನ್ನ ಗಮ್ಯ. ನನಗೆ ತಿಳಿದಿರುವ ಜ್ಞಾನವನ್ನ ತಿಳಿಸ್ಬೇಕು ಅಷ್ಟೇ. ಅದಕ್ಕೇನೆ ನಮ್ಮ ಜೀವನವನ್ನ ಮೀಸಲಾಗಿಡ್ಬೇಕು. ಇಲ್ಲಿ ನಮ್ಮ ಪಿರಮಿಡ್ ಮಾಸ್ಟರ್ಗಳು, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಮಾಸ್ಟರ್ಗಳೆಲ್ಲ ಇರೋದೇನು ಧ್ಯಾನ ಮಾಡುವುದಕ್ಕಲ್ಲ, ಧ್ಯಾನ ಮಾಡಿಸುವುದಕ್ಕೆ. ತಮ್ಮನ್ನ ತಾವು ಎಷ್ಟೋ ಜನ್ಮಗಳಿಂದ ಮಾಡ್ತಾ ಬರ್ತಿದ್ದಾರೆ, ಈಗ ಉಳಿದವ್ರನ್ನೆಲ್ಲ ಧ್ಯಾನ ಮಾಡಿಸ್ಬೇಕು. ತಾವು ಮಾಡಬೇಕು, ಮಾಡೋದ್ರ ಜೊತೆಗೆ ಹೆಚ್ಚಾಗಿ ಎಲ್ರಿಗೂ ಧ್ಯಾನವನ್ನ ಮಾಡಿಸ್ಬೇಕು. ಎಷ್ಟೋ ಜನ್ಮಗಳಿಂದ ಧ್ಯಾನವನ್ನ ಸಾಧನೆಯನ್ನ ಮಾಡ್ತಾ ಬರ್ತಿದ್ದಾರೆ. ಈ ಜನ್ಮದಲ್ಲಿ ಹುಟ್ಟಿದವರೆಲ್ಲ ಏನ್ ಮಾಡ್ಬೇಕು, ಧ್ಯಾನ ಪ್ರಚಾರವನ್ನ ಮಾಡ್ಬೇಕು, ಎಲ್ರಿಗೂ ಧ್ಯಾನವನ್ನ ತಿಳಿಸ್ಬೇಕು. ಅವರೆಲ್ಲರ ಸಂಕಲ್ಪ ಅದರಿಂದ ಹುಟ್ಟಿದ್ದಾರೆ ಅಂತ ಗುರುಗಳು ಹೇಳ್ತಾರೆ. ಎಲ್ಲರ ಸಂಕಲ್ಪ, ಈ PSM ಅಲ್ಲಿ ಹುಟ್ಟಿರುವ ಮಾಸ್ಟರ್ಗಳೆಲ್ಲರ ಸಂಕಲ್ಪ ಏನು, ಧ್ಯಾನ ಪ್ರಚಾರ, ಎಲ್ರಿಗೂ ಧ್ಯಾನವನ್ನು ಹೇಳ್ಕೊಡೋದು. ಸೊ ಈ ಭೂಮಿ ಮೇಲೆ ಪ್ರತಿಯೊಂದು ಪ್ರಾಣಿ ಅಥವಾ ಪ್ರತಿಯೊಂದು ಮನುಷ್ಯ ಯಾರೇ ಹುಟ್ಟೋದಕ್ಕಿಂತ ಮುಂಚಿತವಾಗಿ ಅವನಲ್ಲಿ ಅಖಂಡವಾದ ಸಂಕಲ್ಪ ಶುದ್ಧಿ ಇರುತ್ತೆ. ಆದ್ರೆ ಈ ಪ್ರಪಂಚಕ್ಕೆ ಬಂದು ಅವನು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಸಂಕಲ್ಪ ಶುದ್ಧಿ ಅನ್ನೋದು ರೆಡಿ ಮಾಡ್ಕೊಂಡು ಬರ್ತಾನೆ. ಆದ್ರೆ ಈ ಪ್ರಪಂಚಕ್ಕೆ ಬಂದ ತಕ್ಷಣ ಏನಾಗ್ಬಿಡ್ತಾನೆ, ಮುಳುಗೋಗ್ಬಿಡ್ತಾನೆ. ಹುಟ್ಟೋದಕ್ಕಿಂತ ಮುಂಚಿತವಾಗಿ ಇದೇ ನನ್ನ ಸಂಕಲ್ಪ ಶುದ್ಧಿ, ಇದೇ ನಾನು ಮಾಡ್ಬೇಕು ಅಂತ. ಆದ್ರೆ ಇಲ್ಲಿ ಬಂದು ಭ್ರಮೆಗೆ ಬಿದ್ದು ಎಲ್ಲ ಮುಳುಗೋಗ್ತಾನೆ. ಸೊ ಹುಟ್ಟೋದಕ್ಕಿಂತ ಮುಂಚೆ ನಾನು ಈ ಸರಿ ಭೂಮಿ ಮೇಲೆ ಹೋದ್ರೆ ಈ ಜನ್ಮದಲ್ಲಿ ಇದನ್ನ ಮಾಡ್ಲೇಬೇಕು ಅಂತ ಅನ್ಕೊಂಡ್ ಬರ್ತಾನೆ. ಆದ್ರೆ ಇಲ್ಲಿ ಬಂದ ತಕ್ಷಣ ಅಕ್ಕಪಕ್ಕದವರನ್ನು ನೋಡೋದು, ಸೊ ತನಗೆ ಬೇರೆ ವಿಷಯಗಳ ಮೇಲೆ ಗಮ್ಯ ಹೋಗಿ ಅದನ್ನು ಕೂಡ ಮಾಡೋದನ್ನ ಬಿಟ್ಬಿಡ್ತಾನೆ. ಅದಕ್ಕೆ ನಮ್ಮದು ಅಲ್ಲಿಂದನೇ ನಿರ್ಣಯವಾಗಿ ಬಂದಿರುತ್ತೆ ಸಂಕಲ್ಪ ಶುದ್ಧಿ ಅನ್ನೋದು.
ನಾವು ಅದನ್ನ ತಿಳಿದುಕೊಂಡು ಅದರ ಕಡೆ ಗಮನವನ್ನ ಕೊಡ್ತಾ ಹೋಗ್ಬೇಕು. ಇದು ಸಂಕಲ್ಪ ಶುದ್ಧಿ. ಸೊ ಮಾಸ್ಟರ್ಸ್, ಇದರಲ್ಲಿ ಇನ್ನೂ ಎಷ್ಟೊಂದು ಅದ್ಭುತವಾಗಿದೆ, ನಾವಿನ್ನೂ ಹೆಚ್ಚಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಸಂಕಲ್ಪ ಶಕ್ತಿ ಅಂದ್ರೆ ಗೊತ್ತಾಯ್ತು, ಸಂಕಲ್ಪ ಶುದ್ಧಿ. ಸೊ ಇಂದಿನಿಂದ ಮಾಸ್ಟರ್ಸ್ ನಮ್ಮ ಸಂಕಲ್ಪ ಅನ್ನೋದು ಶುದ್ಧವಾಗಿರ್ಬೇಕು. ನಮ್ಮೆಲ್ಲರ ಗಮ್ಯ ಹೇಳ್ಬಿಟ್ಟಿದ್ದಾರೆ ಪತ್ರಿ ಸರ್. ಏನ್ ಹೇಳಿದ್ದಾರೆ? ಒಂದೇ, ನಾವೆಲ್ಲರೂ ಧ್ಯಾನವನ್ನ ಮಾಡ್ಬೇಕು, ಧ್ಯಾನ ಪ್ರಚಾರವನ್ನ ಮಾಡ್ಬೇಕು. PSM ಅಲ್ಲಿರುವಂತಹ ಮಾಸ್ಟರ್ಗಳು. ಉಳಿದವುಗಳೆಲ್ಲ ತಾನಾಗೆ ಬರುತ್ತೆ. ನಾವೆಲ್ಲ ಈ ಧ್ಯಾನ ಪ್ರಚಾರ ಬಿಡ್ತೀವಿ, ಉಳಿದವರ ಬಗ್ಗೆ ಗಮನ ಕೊಡ್ತೀವಿ. ಅದಕ್ಕೆ ಇನ್ನು ಮೇಲೆ ನಮ್ಮ ಗಮ್ಯ ಒಂದೇ ಆಗಿರ್ಬೇಕು. ಇದು ಸಂಕಲ್ಪ ಶುದ್ಧಿ ಆಗೇ ಆಗತ್ತೆ, ನೆರವೇರೇ ಇರುತ್ತೆ ಅನ್ನೋದು ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.